Hello students, this is Manjula S, Assistant Professor in Commerce, Government College for Women, Kolar. So today I am going to deal the subject Principles and Practice of Auditing for 6th semester BCom. In this I am going to discuss the unit called Internal Control, the second unit of auditing. Internal control. In that, the concept which I am going to, or the topic which I am going to discuss now is internal check regarding to cash sales and types, and in the types, sales at counter, sales by traveling salesman, and postal sales. This is the topic today I am going to discuss in the session number 18 for 6th sem BCom. Okay, so now we'll move on to the content. So that is internal check as regards to cash sales. So the following points that should be taken into consideration while dividing a good and proper system of internal check for cash transactions. So as we all know, for cash sales you have to provide the proper ಸಿಸ್ಟಮ್ ಆಫ್ ಇಂಟರ್ನಲ್ ಚೆಕ್. ಸೊ ಕ್ಯಾಶ್ ಸೇಲ್ಸ್ ಆಗಿರ್ಬೋದು, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಅದಕ್ಕೆ ಪ್ರಾಪರಾಗಿ ವರ್ಕ್ ಆಗಬೇಕು ಅಂತಂದರೆ, ಇಂಟರ್ನಲ್ ಚೆಕ್ ವರ್ಕ್ ಆಗಬೇಕು ಅಂತಂದರೆ ಯು ಶುಡ್ ಪ್ರೊವೈಡ್ ದ ಪ್ರಾಪರ್ ಇಂಟರ್ನಲ್ ಚೆಕ್. ಸೊ ಹಾಗಾಗಿ ಈ ಕೆಳಗಿನ ಟೈಪ್ಸ್ ಏನಿದ್ದಾವೆ ಅದನ್ನು ನಾವು ಒಂದೊಂದಾಗಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಸೊ ಇಂಟರ್ನಲ್ ಚೆಕ್ ಹೇಗೆ ಕ್ಯಾಶ್ ಸೇಲ್ಸಲ್ಲಿ ಇವು ಇಂಪ್ಲಿಮೆಂಟ್ ಮಾಡೋದು ಮತ್ತು ಹೇಗೆ ಅದನ್ನು ವರ್ಕೌಟ್ ಮಾಡೋದು ಅನ್ನೋದನ್ನು ಈ ಕೆಳಗಿನವುಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗ್ಬೋದು. ಅದರಲ್ಲಿ ಮೊದಲನೆಯದು ಕ್ಯಾಶ್ ಸೇಲ್ಸ್. ಸೊ ಕ್ಯಾಶ್ ಸೇಲ್ಸ್ ನಮಗೆ 3 ವಿಧಗಳಿದ್ದಾವೆ. ಸೊ ನಾವೀಗ ಡಿಸ್ಕಸ್ ಮಾಡ್ತಾ ಇರೋ ಕಾನ್ಸೆಪ್ಟೇ ಇಂಟರ್ನಲ್ ಚೆಕ್ ವಿತ್ ರಿಗಾರ್ಡ್ ಟು ಕ್ಯಾಶ್ ಸೇಲ್ಸ್. ಕ್ಯಾಶ್ ಸೇಲ್ಸಲ್ಲಿರುವಂಥ ಇಂಟರ್ನಲ್ ಚೆಕ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ 3 ವಿಧ ಅಥವಾ 3 ಟೈಪ್ಸ್ ಇದ್ದಾವೆ. ಒನ್ ಇಸ್ ಸೇಲ್ಸ್ ಎಟ್ ಕೌಂಟರ್ ಆರ್ ಕೌಂಟರ್ ಸೇಲ್ಸ್, ಸೆಕೆಂಡ್ ಒನ್ ಇಸ್ ಸೇಲ್ಸ್ ಬೈ ಟ್ರಾವೆಲಿಂಗ್ ಸೇಲ್ಸ್ಮನ್, ಥರ್ಡ್ ಒನ್ ಇಸ್ postal sales. So these are the 3 types of cash sales which we are going to discuss in this present session. Okay. Next, sales at counter or counter sales. So counter sales, ನಿಮಗೆ ಕೌಂಟರ್ ಸೇಲ್ಸ್ ಅನ್ನೋದು ಗೊತ್ತಿದೆ. ಏನಂತಂದರೆ ಎಲ್ಲಿ ಸೇಲ್ಸು ನಾವೇ ಹೋಗಿ ಪರ್ಚೇಸ್ ಮಾಡುವಾಗ ಕೌಂಟರಲ್ಲೇ ಗೂಡ್ಸನ್ನ ಪ್ರಾಡಕ್ಟ್ನ ತಗೊಂಡು ಅಮೌಂಟನ್ನು ಪೇ ಮಾಡಿ ತಗೊಂಡು ಬರೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಕೌಂಟರ್ ಸೇಲ್ಸ್. ಅರ್ಥ ಆಗ್ತಿದೆಯಾ? ಈಗ ನಾವು ಶಾಪಿಗೆ ಹೋಗ್ತೀವಿ, ಯಾವುದೋ ಒಂದು ವಸ್ತುನ ತೊಗೊಂಡು ಅಮೌಂಟನ್ನು ದುಡ್ಡನ್ನು ಪೇ ಮಾಡಿ ಆ ವಸ್ತುನ ತೊಗೊಂಡು ಬರ್ತೀವಿ, ಅದನ್ನು ನಾವು ಕೌಂಟರ್ ಸೇಲ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಒಂದು ಸ್ಥಳದಲ್ಲಿ ಆ ಪ್ರಾಡಕ್ಟ್ನ ಸೇಲ್ ಮಾಡೋದು ಮತ್ತು ಆ ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡೋದು, ಆ ಪರ್ಚೇಸ್ ಮಾಡೋದ ನಂತರ ಅಮೌಂಟನ್ನು ಪೇ ಮಾಡಿ ಆ ಪ್ರಾಡಕ್ಟ್ನ ತರುವಂಥದ್ದು, ಇದನ್ನು ಸೇಲ್ಸ್ ಎಟ್ ಕೌಂಟರ್. ಸೊ ಹಿಯರ್ there is some sort of procedure is being used related to ಕ್ಯಾಶ್ ಸೇಲ್ಸ್. ಸೊ ಕ್ಯಾಶ್ ಸೇಲ್ಸ್ ಮಾಡೋದಕ್ಕೆ ಕೌಂಟರಲ್ಲಿ, ದಟ್ ಈಸ್ ಸೇಲ್ಸ್ ಎಟ್ ಕೌಂಟರಲ್ಲಿ ಒಂದು ಡಿಫ್ರೆಂಟ್ ಪ್ರೊಸೀಜರ್ ಇದೆ, ಒಂದು ಸಾರ್ಟ್ ಆಫ್ ಪ್ರೊಸೀಜರ್. ಈ ಪ್ರೊಸೀಜರ್ ಮೇಲೇ ನಾವು ಕೌಂಟರ್ ಸೇಲ್ಸನ್ನು ನಾವು ಮಾಡ್ತಿರ್ತೀವಿ ಅಂಡರ್ ಕ್ಯಾಶ್ ಸೇಲ್ಸ್. ಅದರಲ್ಲಿ ಫಸ್ಟ್ ಪ್ರೊಸೀಜರ್, ಫಸ್ಟ್ ಸ್ಟೆಪ್ ಇಸ್ a specific number, name or work may be allotted to every salesman who the person involves in doing the salesman activities. For that person, a specific number, name or work what has been allotted to that person will be allotted or specified in that particular counter sales. ಕೌಂಟರ್ ಸೇಲ್ಸಲ್ಲಿ ಒಬ್ಬ ವ್ಯಕ್ತಿ ಆ ಸೇಲ್ಸನ್ನು ಯಾರು ಮಾಡ್ತಾರಲ್ಲ, ಸೇಲ್ಸ್ಮೆನ್ ಇರ್ತಾರಲ್ಲ, ಅವ್ರಿಗೆ ಒಂದು ವಿಭಿನ್ನವಾದ ಸ್ಪೆಸಿಫಿಕ್ ನಂಬರ್ ಅಂದರೆ ID ನಂಬರ್ ಕೊಟ್ಟಿರ್ತಾರೆ. ಅದರಲ್ಲಿ ಅವರ ಹೆಸರು ಮತ್ತು ಏನು ಕೆಲಸಕ್ಕಾಗಿ ಅವರನ್ನು ಅಲಾಟ್ ಮಾಡಿರ್ತಾರೆ, ಯಾವ ಜಾಬ್ ಅವ್ರದ್ದು, ಯಾವ ಕೆಲಸ ಅವ್ರದ್ದು ಅನ್ನೋದನ್ನು ಅದರಲ್ಲಿ ಸ್ಪೆಸಿಫೈ ಮಾಡ್ತಾರೆ. ಓಕೆ, ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ನೆಕ್ಸ್ಟ್, ಎವ್ರಿ ಸೇಲ್ಸ್ಮನ್ ಇಸ್ ಸಪ್ಲೈಡ್ ವಿತ್ ದ ಸಪರೇಟ್ ಬುಕ್. ಸಪರೇಟ್ ಬುಕ್ ಇಸ್ ಬೀನ್ supplied. It contains blank copy of cash memo printed in a numerical sequence with different colors for salesmen at different counters. So here, for every salesman, there is a separate book. Separate book will be given to every salesman. In that book, it contains blank copies of cash memo which has different colors. So cash memo will be supplied to the counter salesman,
and that sales book or the memo will be having different colors, numerical sequence color book. ಸೊ ಆ ಬುಕ್ ಏನಿರುತ್ತೆ ಆ ಸೇಲ್ಸ್ಮನ್ಗೆ ಸಪ್ಲೈ ಮಾಡಿರುವಂಥ ಬುಕ್ಕು ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಫಾರ್ ಡಿಫ್ರೆಂಟ್ ಕೌಂಟರ್ಸ್ಗೆ, ಒಂದೊಂದು ಕೌಂಟ್ರಿಗೆ ಒಂದೊಂದು ಕಲರ್ ಇರುತ್ತೆ. ಅದಾದ ನಂತರ ಬ್ಲ್ಯಾಂಕ್ ಕಾಪೀಸ್ ಇರುತ್ತೆ. ಅದರಲ್ಲಿ ಬ್ಲ್ಯಾಂಕ್ ಕಾಪೀಸಲ್ಲಿ ಆ ಕ್ಯಾಶ್ ಮೆಮೊ ಸಪ್ರೇಟ್ ಬುಕ್ ಇರುತ್ತೆ. ಸೊ ದಟ್ ವಿಲ್ ಬಿ ಮೇಂಟೈನ್ಡ್ ಆರ್ ಸಪ್ಲೈಡ್ ಟು ದ every salesman of that particular counter sales. Okay, and next, when the salesman sells goods to a customer, he prepares 4 copies of cash memo. These copies are checked by the senior clerk. Okay, so when the person wants to do any sales to a customer, he prepares 4 copies of cash memo. ಅರ್ಥ ಆಗ್ತಿದೆಯಾ? ಸೊ ಈಗ ಏನು ಮಾಡಬೇಕು, ಯಾವುದೇ ಒಂದು ಸೇಲ್ಸ್ಮ್ಯಾನು ಯಾವುದೋ ಒಂದು ಸೇಲ್ ಮಾಡಿದಾಗ, ಪ್ರಾಡಕ್ಟ್ನ ಸೇಲ್ ಮಾಡಿದಾಗ ಅವನೇನು ಮಾಡಬೇಕು, 4 ಕಾಪೀಸ್ ಆಫ್ ಕ್ಯಾಶ್ ಮೆಮೋನ ಪ್ರಿಪೇರ್ ಮಾಡಬೇಕು. ಸೊ 4 ಕಾಪೀಸ್ ಅಂದರೆ 4 ಭಾಗಗಳು, ಅಂದರೆ ಒಂದು ಸೇಲ್ಗೆ 4 ವಿಧವಾದ ಕ್ಯಾಶ್ ಮೆಮೋನ ಆತ, 4 ಕಾಪಿಗಳ ಕ್ಯಾಶ್ ಮೆಮೋನ ಆತ ತಯಾರು ಮಾಡೋದು. ನಿಮಗೆ ಗೊತ್ತೇ ಇದೆ, ನಾವು ಎಲ್ಲೇ ಹೋಗಲಿ ಏನಾದರೂ ಪರ್ಚೇಸ್ ಮಾಡುವಾಗ ಅವರೊಂದು ಬಿಲ್ ಬುಕ್ ತೊಗೊಳ್ತಾರೆ. ಆ ಬಿಲ್ ಬುಕ್ಕಲ್ಲಿ ಡಿಫ್ರೆಂಟ್ ಕಲರ್ಸ್ ಆಫ್ ಬಿಲ್ಸ್ ಇರುತ್ತೆ. ನಮಗೆ ವೈಟ್ ಕಲರ್ ಕೊಟ್ಬಿಡ್ತಾರೆ, ಅದಾದ ನಂತರ ಯೆಲ್ಲೋ ಇರುತ್ತೆ, ಪಿಂಕ್ ಇರುತ್ತೆ, ಬ್ಲೂ ಇರುತ್ತೆ. ಸೊ ದಟ್ ವಿಲ್ ಬಿ ಯೂಸ್ಡ್ ಫಾರ್ ದೇರ್ ರೆಫರೆನ್ಸ್ ಪರ್ಪಸ್ ಫಾರ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್. ಡಿಫ್ರೆಂಟ್ ಪರ್ಸನ್ಗೆ ರೆಫರೆನ್ಸ್ ಪರ್ಪಸ್ಗೆ ಇಟ್ಕೊಳ್ತಾರೆ. ನಮಗೆ ಮೇಲಿರುವಂಥ ಒರಿಜಿನಲ್ ವೈಟ್ ಕಲರ್ ನಮಗೆ ಹ್ಯಾಂಡ್ ರಿಟನ್ ನಮಗೆ ಕೊಡ್ತಾರೆ. ಕಾರ್ಬನ್ ಕಾಪೀಸ್ 2, 3 ಇರೋದನ್ನು ಅವರು ಉಳಿಸ್ಕೊತಾರೆ. ಓಕೆ, ಸೊ ಲೈಕ್ ವೈಸ್ ಹಿಯರ್ ಆಲ್ಸೋ the cash memo will be prepared for 4 copies, and these 4 copies will be verified or evaluated or checked by the senior clerk other than this clerk, the person who was maintained. ಯಾರು ಮೇಂಟೈನ್ ಮಾಡ್ತಿರ್ತಾರೋ ಅವ್ರಿಗಿಂತ ಸೀನಿಯರ್ ಯಾರು ಇರ್ತಾರೋ ಅವರು ಅದನ್ನು ಚೆಕ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ 3 copies of cash memo are handed over to the customer and the 4th is retained by the salesman. So 3 copies of cash memo will be handed over to the customer. ಕಸ್ಟಮರ್ಗೆ 3 ಕಾಪಿಗಳನ್ನು ಕೊಟ್ಬಿಡ್ತಾರೆ. ಅರ್ಥ ಆಗ್ತಿದೆಯಾ? 3 ಕಾಪಿಯನ್ನು ಕೊಟ್ಟು 4ನೇದು ಒಟ್ಟು 4 ಕಾಪೀಸ್ ನಾವು ಮೇಂಟೈನ್ ಮಾಡಿರ್ತೀವಿ, ಪ್ರಿಪೇರ್ ಮಾಡಿರ್ತೀವಿ. ಅದರಲ್ಲಿ 3 ಕಾಪಿನ ಕ್ಯಾಶ್ ಮೆಮೊ ಕೊಟ್ಟಿರ್ತಾರೆ ಯಾರಿಗೆ? ಕಸ್ಟಮರ್ಗೆ. 4ನೇದನ್ನು ಸೇಲ್ಸ್ಮೆನ್ ಉಳಿಸ್ಕೋತಾರೆ. ಓಕೆ, ಸೊ 4th one will be retained by the salesman. And the customer should hand over 3 copies of cash memos to the cashier after recording it in the cash register. Returns 2 copies to the customer duly stamped marked cash paid. ಸೊ ಇಲ್ಲಿ ಏನಾಗುತ್ತೆ, ಈಗ 3 ಕಾಪೀಸು ಕಸ್ಟಮರ್ ಹತ್ರ ಉಳ್ಕೊಂಡಿತ್ತು, 1 ಕಾಪಿ ಸೇಲ್ಸ್ಮನ್ ಹತ್ರ ಇತ್ತು. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ದ ನೆಕ್ಸ್ಟ್ ಸ್ಟೆಪ್, ದ ಕಸ್ಟಮರ್ ಶುಡ್ ಹ್ಯಾಂಡ್ ಓವರ್ ದ 3 copies of the cash memo to the cashier after recording it in the cash register. So he will return 2 copies to the customer. 3 ಕಾಪಿಗಳನ್ನು ಕ್ಯಾಶಿಯರ್ಗೆ ರಿಟರ್ನ್ ಮಾಡ್ತೀವಿ. ಸೊ ರಿಟರ್ನ್ ಮಾಡುವಾಗ ಕ್ಯಾಶಿಯರ್ ಏನು ಮಾಡ್ತಾನೆ, 3 ತಗೊಂಡು ಅದನ್ನು ರಿಜಿಸ್ಟ್ರಲ್ಲಿ ಬರ್ಕೊಂಡಾದ ನಂತರ ಅದಕ್ಕೆ ಸೀಲನ್ನು ಹಾಕಿ ಡ್ಯೂಲಿ ಸ್ಟ್ಯಾಂಪ್ ಮಾಡಿ 2 ಕಾಪೀಸನ್ನ ವಾಪಸ್ ಮತ್ತೆ ಕಸ್ಟಮರ್ಗೆ ವಾಪಸ್ ಕೊಡ್ತಾರೆ. ಅರ್ಥ ಆಗ್ತಿದೆ? ಸೊ ಐ ಥಿಂಕ್ ಯು ಆರ್ ಏಬಲ್ ಟು ಕನೆಕ್ಟ್ ವಿತ್ ದ ಪ್ರೋಸೆಸ್ ಆರ್ ದ ಸ್ಟೆಪ್ಸ್ ಏನೇನು ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಸೊ ಮೊದಲಿಗೆ 3 ಕಾಪಿ ಕೊಟ್ಟಿರ್ತಾರೆ. 3 ಕಾಪಿಯಲ್ಲಿ 1 ಕಾಪಿ ಸೇಲ್ಸ್ಮೆನ್ ಉಳಿಸ್ಕೊಂಡಿರ್ತಾನೆ. ಆ 3 ಕಾಪಿಯನ್ನು ತೊಗೊಂಬಂದು ಕ್ಯಾಶಿಯರ್ ಕೊಟ್ಟಾಗ ಆತ 3 ತಗೊಂಡು ಅದಕ್ಕೆ ಸೀಲ್ ಹಾಕಿ ಡ್ಯೂಲಿ ಸ್ಟ್ಯಾಂಪ್ ಮಾಡಿ ಮತ್ತು ಅದನ್ನು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ 2 ಕಾಪಿನ ವಾಪಸ್ಸು ಮತ್ತೆ ಕಸ್ಟಮರ್ಗೆ ಕೊಡ್ತಾನೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ so the cashier collects the amount and records it in his cash register. So while giving this cash memo, the copy, what the person will be done, the cash memo, he will record it in the cash record and he collects the amount. So amount collect ಮಾಡ್ಕೊಂಡಾದ್ಮೇಲೆ ರೆಕಾರ್ಡಲ್ಲಿ ಆ ಕ್ಯಾಶ್ ರಿಜಿಸ್ಟ್ರಲ್ಲಿ ಅದನ್ನು ರೆಕಾರ್ಡ್ ಮಾಡ್ಕೋತಾನೆ. ಆ್ಯಂಡ್ ಆಲ್ಸೋ the payment will be made at the ಕ್ಯಾಶ್ ಕೌಂಟರ್. ಸೊ ಕ್ಯಾಶ್ ಕೌಂಟರ್ ಹತ್ರನೇ ಪೇಮೆಂಟನ್ನು ಮಾಡ್ಕೊಳ್ತೀವಿ. ಆ್ಯಂಡ್ ದ ಕಸ್ಟಮರ್ ಶುಡ್ ಪ್ರೆಸೆಂಟ್ 2 copies ಆಫ್ ಕ್ಯಾಶ್ ಮೆಮೋಸ್ ಅಟ್ ದ ಕೌಂಟರ್ ವೇರ್ ದ ಗೂಡ್ಸ್ ಪರ್ಚೇಸ್ಡ್ ಬೈ ಹಿಮ್ ಆರ್ ಟು ಬಿ ಡೆಲಿವರ್ಡ್. ಓಕೆ, ಸೊ ಹಿಯರ್ ವಾಟ್ he will do, he will present 2 copies of cash memo where
ದ ಗೂಡ್ಸ್ ಹ್ಯಾಸ್ ಟು ಬಿ ಪರ್ಚೇಸ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಡೆಲಿವರ್ಡ್. ಸೊ ಯಾವ ಗೂಡ್ಸ್ ಅವನಿಗೆ ಡೆಲಿವರ್ ಆಗಬೇಕಲ್ಲ, ಪರ್ಚೇಸ್ ಮಾಡಿರ್ತಾನ, ಅಲ್ಲಿ ಹೋಗಿ ಅವನೇನು ಮಾಡಬೇಕು, ಆ 2 ಕಾಪೀಸ್ ಆಫ್ ಕ್ಯಾಶ್ ಮೆಮೋನು ಆ ಕೌಂಟ್ರಲ್ಲಿ ಅದನ್ನು ಕೊಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇಸ್ ಹಿಯರ್ the customer will get the goods purchased by him to be delivered to him. ಸೊ ಹಿಯರ್ ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ತಾರೆ, ಕಸ್ಟಮರ್ಗೆ ಗೂಡ್ಸ್ ಏನು ಅವ್ನು ಪರ್ಚೇಸ್ ಮಾಡಬೇಕು ಅನ್ನೋದು ಅವನಿಗೆ ಡೆಲಿವರ್ ಆಗುತ್ತೆ. ಆ್ಯಂಡ್ ಆಲ್ಸೋ 1 ಕಾಪಿ ವಿಲ್ ಬಿ ಇಶ್ಯೂಡ್ ಟು ದ ರಿಟರ್ನ್ ಟು ದ ಕಸ್ಟಮರ್ ವಿಚ್ ಇಸ್ ಡ್ಯೂಲಿ ಸ್ಟ್ಯಾಂಪ್ಡ್. 1 ಕಾಪಿ ಅವನಿಗೆ ವಾಪಸ್ ಕೊಡ್ತಾರೆ. ನೆಕ್ಸ್ಟ್, ದ clerk at the delivery counter checks the sales and delivers the goods to the customer and also keeps 1 copy of the cash memo. ಸೊ ಇಲ್ಲಿ ಕಸ್ಟಮರ್ ಹತ್ರ 2 ಕಾಪಿ ಉಳ್ಕೊಂಡಿತ್ತು. 2 ಕಾಪಿಯಲ್ಲಿ 1 ಕಾಪಿನ ಯಾರು ಡೆಲಿವರಿ ಮಾಡ್ತಾರೋ ಗೂಡ್ಸ್ನ ಅವ್ರಿಗೆ ಕೊಡ್ತಾನೆ. ಸೊ 2 ಕೊಟ್ಟಿದ್ದಾಗ ಆತ ಏನು ಮಾಡ್ತಾನೆ, ಡೆಲಿವರಿ ಕೌಂಟ್ರಲ್ಲಿ ಚೆಕ್ ಮಾಡಿ ಆ ಗೂಡ್ಸ್ನ ಸೇಲ್ ಮಾಡಿ ಆ ಗೂಡ್ಸ್ನ ಡೆಲಿವರ್ ಮಾಡೋ ಸಮಯದಲ್ಲಿ 1 ಕಾಪಿ ಆಫ್ ಕ್ಯಾಶ್ ಮೆಮೋನ ಅಗೇನ್ ವಾಪಸ್ಸು ಕಸ್ಟಮರ್ಗೆ ಕೊಡ್ತಾನೆ. ಓಕೆ, 1 ಕಾಪಿ ಕಸ್ಟಮರ್ ಕೊಟ್ಟು 1 ಕಾಪಿ ಡೆಲಿವರಿ ಕೌಂಟರಲ್ಲಿ ಉಳ್ಕೊಳ್ಳುತ್ತೆ. ಆಮೇಲೆ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಡೆಲಿವರಿ ಕೌಂಟ್ರಲ್ಲಿ 1 ಕಾಪಿ ಉಳ್ಕೊಳ್ಳುತ್ತೆ. ಅಗೇನ್ ರಿಮೈನಿಂಗ್ 1 ಕಾಪಿನ ಕಸ್ಟಮರ್ಗೆ ಮತ್ತೆ ವಾಪಸ್ ಕೊಡ್ತಾನೆ. ಇನ್ ಬಿಗ್ ಬಿಸ್ನೆಸ್ ಹೌಸಸ್ ದ ಕಸ್ಟಮರ್ ಕಾಪಿ ಆಫ್ ಕ್ಯಾಶ್ ಮೆಮೋ ಮೇ ಬಿ ಚೆಕ್ಡ್ ಬೈ ದ ಸೆಕ್ಯೂರಿಟಿ ಸ್ಟಾಫ್ ಬಿಫೋರ್ ದ ಕಸ್ಟಮರ್ ಇಸ್ ಅಲೌಡ್ ಟು ಚೆಕ್ ಔಟ್ ಆಫ್ ದ ಪ್ಲೇಸ್. ಓಕೆ, ಸೊ ವೆನ್ ಯು ಎಂಟರ್ ಇನ್ ಟು ಅ sales counter, when you purchase a product or you purchase a goods, so after clearing all the stages, finally a security staff will be available. At the last point of time, the security staff will take your cash memo and he will compare with the goods and he will check the amount and he will check the quantity and then he will leave out of the place with your goods. You can leave from the place. So ಏನು ಮಾಡ್ತಾರೆ, ಕೆಲವೊಂದು ದೊಡ್ಡ ದೊಡ್ಡ ಬಿಸ್ನೆಸ್ ಸಂಸ್ಥೆಗಳು ಬಿಸ್ನೆಸ್ ಅನ್ನೋದಕ್ಕಿಂತ ನಿಮಗೆ ಎಕ್ಸಾಂಪಲ್ ಯಾವುದಾದ್ರೂ ಮಾರ್ಟ್ ತಗೊಳ್ಳಿ, ಡಿ ಮಾರ್ಟು, ಮೋರು ಯಾವುದಾದ್ರೂ ತೊಗೊಂಡಾಗ ಅಲ್ಲಿ ನೀವು ಹೋಗಿ ನೀವು ಗೂಡ್ಸ್ ಏನೇ ಪರ್ಚೇಸ್ ಮಾಡಿದ್ರು ಪರ್ಚೇಸ್ ಆದ ನಂತರ 2 ಕಡೆ ನಿಮಗೇನಾಗುತ್ತೆ, ಬಿಲ್ಲು ಚೆಕ್ ಮಾಡ್ತಾರೆ. ಒಂದು ಸೇಲ್ಸ್ ಪರ್ಚೇಸ್ ಮಾಡಾದ್ಮೇಲೆ ಬಿಲ್ ಆಗೋ ಟೈಮಲ್ಲಿ ಒಂದು ಗೇಟ್ ಹತ್ರ ಒಂದಿರುತ್ತೆ. ಅದಾದ ನಂತರ ನೀವು ಗೂಡ್ಸ್ನ ತೊಗೊಂಡು ಬಂದು ಹೊರಗಡೆ ಬಂದು ಅದನ್ನು ನಿಮ್ಮ ಬ್ಯಾಗ್ಗಳಿಗೆ ಅದನ್ನು ಡಿಸ್ಪೋಸ್ ಅಥವಾ ನಿಮ್ಮ ಕಂಟೈನರ್ಗೆ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋವಂಥ ಸಮಯದಲ್ಲಿ ಅಲ್ಲೂ ಅಷ್ಟೇ ಫೈನಲ್ ಆಗಿ ಒಬ್ಬ ಸೆಕ್ಯೂರಿಟಿ ಸ್ಟಾಫ್ ಅದನ್ನು ಚೆಕ್ ಮಾಡಿ ನಿಮಗೆ ಗೂಡ್ಸ್ನ ನಿಮಗೆ ವಾಪಸ್ ಕೊಡ್ತಾನೆ. ಸೊ ದಿಸ್ ಇಸ್ ವಾಟ್ ಇಟ್ ಟೇಕ್ಸ್. ಅದೇ ಥರ ಇಲ್ಲೂ ಅಷ್ಟೇ ಕೌಂಟರ್ ಸೇಲ್ಸಲ್ಲಿ ಗೂಡ್ಸನ್ನು ತಗೊಂಡಾದ್ಮೇಲೆ ಎಲ್ಲ ಹಂತಗಳು ಆಗಿ ಲಾಸ್ಟ್ ಹಂತದಲ್ಲಿ ಗೂಡ್ಸನ್ನು ನೀವು ತಗೊಂಡು ವಾಪಸ್ ಡೆಲಿವರಿ ತಗೊಂಡು ನೀವು ಬರ್ಬೋದು. At the end of the day, each counter salesman, cashier and the delivery counter clerk should prepare summaries of the cash sales. So at the end of the day, the counter salesman, cashier and delivery counter should prepare the summary of the cash sales at the respective counters, and the total cash received and total sales of per register should be agreed with each other. So here there are 3 persons involved in this sales. 3 ಜನ ಈ ಸೇಲ್ಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. One is delivery counter, one is cashier, one is salesman. So here the 3 people also have the 3 cash memos and one is with the customer, and these 3 cash memos should be compared and these 3 should be equal. Okay, it should be balanced, and 3 of them should write the summary of their own sales, their own activities, and all the 3 should be compared and it should be equal and balanced. So end of the day ಏನು ಮಾಡ್ತೀವಿ, ಈಗ ಬ್ಯಾಂಕ್ಗಳಲ್ಲಿ ಎಂಡ್ ಆಫ್ ದ ಡೇ ನಾವೆಲ್ಲ ಟ್ರಾನ್ಸಾಕ್ಷನ್ಸ್ನೆಲ್ಲ ಎಂಡ್ ಮಾಡಿ ಟ್ಯಾಲಿ ಮಾಡಿ ಹೇಗೆ ಬರ್ತೀವೋ ಅದೇ ಥರ ಇಲ್ಲೂ ಅಷ್ಟೇ ನಾವೇನು ಮಾಡ್ತಿರ್ತೀವಿ, ಸೇಲ್ಸ್ಮ್ಯಾನ್ ಕೌಂಟರ್ ಸೇಲ್ಸ್ಮ್ಯಾನ್ ಹತ್ರ ಒಂದು ಕ್ಯಾಶ್ ಮೆಮೊ ಇರುತ್ತೆ, ಕ್ಯಾಶಿಯರ್ ಹತ್ರ ಒಂದು ಕ್ಯಾಶ್ ಮೆಮೊ ಇರುತ್ತೆ, ಡೆಲಿವರಿ ಕೌಂಟರ್ ಹತ್ರ ಒಂದು ಕ್ಯಾಶ್ ಮೆಮೊ ಇರುತ್ತೆ. ಸೊ ಆ 3 ಕ್ಯಾಶ್ ಮೆಮೊಗಳ 3 ಡಿಫ್ರೆಂಟ್ ಕ್ಯಾಶ್ ಮೆಮೊಗಳ ಡೀಟೇಲ್ಸ್ ಮತ್ತು ಸಮ್ಮರಿನ ಅವ್ರೇನು ಮಾಡಬೇಕು, ಬರೀಬೇಕು, ಅದನ್ನು ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಅದು ಹೇಗಿರಬೇಕು ಅಂತಂದರೆ 3 ಈಕ್ವಲ್ ಆಗಿರಬೇಕು. ಬಿಕಾಸ್ ಅಮೌಂಟ್ ಏನು ನಾವು ಪರ್ಚೇಸ್ ಮಾಡಿದ್ವಿ, ಬಿಕಾಸ್ ಇಟ್ ಇಸ್ ನಾಟ್ ಓನ್ಲಿ ಫಾರ್ 1 ಟ್ರಾನ್ಸಾಕ್ಷನ್, ಒಂದೇ ಒಂದು ಟ್ರಾನ್ಸಾಕ್ಷನ್ ಅಲ್ಲ, ಇಟ್ ಟೇಕ್ಸ್ ಮಚ್ ಟ್ರಾನ್ಸಾಕ್ಷನ್ಸ್. ಹಾಗಾಗಿ ಎಲ್ಲ ಟ್ರಾನ್ಸಾಕ್ಷನು ಈಕ್ವಲ್ ಆಗಿ 3 ಜನರ ಹತ್ರ ಇರಬೇಕು. ಬಿಕಾಸ್
ಮೂರೂ ಜನರ ಹತ್ರನೂ ಕ್ಯಾಶ್ ಮೆಮೊ ಇರುತ್ತೆ. ಹಾಗಾಗಿ ಮೂರೂ ಜನರ ಹತ್ರನೂ ಆ ಸಮ್ಮರಿನೂ ಮ್ಯಾಚ್ ಆಗಬೇಕಾಗುತ್ತೆ. ದೆನ್ ಟೋಟಲಿ ದ ಕೌಂಟರ್ ಸೇಲ್ಸ್ ಪ್ರೋಸೆಸ್ ಎಂಡ್ಸ್ ವಿತ್ ದಿಸ್ 11 ಪಾಯಿಂಟ್ಸ್. ಓಕೆ, ಕೌಂಟರ್ ಸೇಲ್ಸ್ ಮಾಡುವಾಗ ಈ 11 ಹಂತಗಳನ್ನು ನಾವು ಪಾರ್ ಮಾಡಿದ್ರೆ ಅದನ್ನು ನಾವು ಕೌಂಟರ್ ಸೇಲ್ಸ್ ಅಂತ ಕರಿತೀವಿ. Is that clear, students? I hope you have understood with the counter sales. Okay, next one is sales by traveling salesman. So here in a big houses, generally traveling salesmen are employed to push sales and to collect debts, and these salesmen collect debts from old customers and accept advances for new ones. So here this traveling salesman is not like counter ಅಂತಂದರೆ ಒಂದೇ ಹತ್ರ ಇದ್ದು ಸೇಲ್ ಮಾಡುವಂಥದ್ದು. ಇವರು ಓಡಾಡಿ ಟ್ರಾವೆಲ್ ಮಾಡಿ ಸೇಲ್ಸ್ ಮಾಡುವಂಥದ್ದು. ಸೊ ಇಲ್ಲಿ ಸೇಲ್ಸ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತಂದರೆ ಬೈ ಮೇಕಿಂಗ್ ಡೆಟ್ಸ್, ಸಾಲಗಳ ಮೂಲಕ ಅವರಿಗೆ ಸೇಲ್ಸನ್ನು ಮಾಡ್ತಾರೆ. ಹಿಯರ್ ದಿಸ್ ಸೇಲ್ಸ್ಮನ್ ಕಲೆಕ್ಟ್ ಡೆಟ್ಸ್ ಫ್ರಮ್ ಓಲ್ಡ್ ಕಸ್ಟಮರ್ಸ್, ಹಳೆ ಸಾಲಗಳನ್ನು ಬೇರೆ ಓಲ್ಡ್ ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಆ್ಯಂಡ್ ಇಟ್ ವಿಲ್ ಬಿ ಗಿವನ್ ಆ್ಯಸ್ ಅಡ್ವಾನ್ಸಸ್ ಫಾರ್ ನ್ಯೂ ಕಸ್ಟಮರ್. ಹಳಬರ ಹತ್ರ ಸೇಲ್ಸನ್ನು ಡೆಟ್ಟನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಹೊಸಬರಿಗೆ ಅಡ್ವಾನ್ಸಸ್ ಆಗಿ ಕೊಡುವಂಥ ಕೆಲಸನ ಈ ಟ್ರಾವೆಲಿಂಗ್ ಸೇಲ್ಸ್ಮನ್ ಅವರು ಮಾಡ್ತಾರೆ. ಓಕೆ, ಆ್ಯಂಡ್ ವಾಟ್ ಆರ್ ದ ಪ್ರಿಕಾಷನ್ಸ್ ದಟ್ ಟು ಬಿ ಟೇಕನ್ ಇನ್ ಟ್ರಾವೆಲಿಂಗ್ ಸೇಲ್ಸ್ಮನ್? ಯಾವ ಥರದ ಪ್ರಿಕಾಷನ್ಸ್, ಮುನ್ನೆಚ್ಚರಿಕಾ ಕ್ರಮಗಳನ್ನು ಒಬ್ಬ ಟ್ರಾವೆಲಿಂಗ್ ಸೇಲ್ಸ್ಮನ್ ತಗೊಳ್ಬೇಕು ಅನ್ನೋದು ಈ ಕೆಳಗಡೆ ಇದೆ. ಆ್ಯಂಡ್ ಟ್ರಾವೆಲಿಂಗ್ ಸೇಲ್ಸ್ಮನ್ ಶುಡ್ ಬಿ issued with pre-numbered rough receipt books. So traveling salesman should be issued pre-numbered rough receipt book. ಸೊ ಟ್ರಾವೆಲಿಂಗ್ ಸೇಲ್ಸ್ಮನ್ಗೆ ನಾವು ಏನು ಕೊಡಬೇಕು ಅಂತಂದರೆ ನಂಬರ್ ಆಗಿರುವಂತಹ ರಿಸಿಪ್ಟ್ ಬುಕ್ಕನ್ನು ಅವನಿಗೆ ಕೊಡಬೇಕಾಗಿ ಬರುತ್ತೆ. ಯು ಶುಡ್ ಇಶ್ಯೂ ದ ನಂಬರ್ ವಿತ್ ದ ರಿಸಿಪ್ಟ್ ಬುಕ್. ರಿಸಿಪ್ಟ್ ಬುಕ್ಕಲ್ಲಿ ನಂಬರ್ ಆಗಿರುತ್ತಲ್ಲ ಆ ಬುಕ್ಕನ್ನು ಆ ಟ್ರಾವೆಲಿಂಗ್ ಸೇಲ್ಸ್ಮನ್ಗೆ ಕೊಡಬೇಕಾಗಿ ಬರುತ್ತೆ. ಆ್ಯಂಡ್ ಫೈನಲ್ ರಿಸಿಪ್ಟ್ ಅಗೇನ್ಸ್ಟ್ receipt of cash by traveling salesman should be issued either from the branch or head office to which the salesman is attached. So the final receipt ಅಥವಾ receipt of cash for traveling salesman ಏನಿದೆ, it should be issued by the branch or by the head office. ಸೊ ಇಲ್ಲಿ ಫೈನಲ್ ರಿಸಿಪ್ಟ್ ಏನಿದೆ, ಕ್ಯಾಶ್ ರಿಸಿಪ್ಟ್ ಏನಿರುತ್ತೆ, ಅದು ಟ್ರಾವೆಲಿಂಗ್ ಸೇಲ್ಸ್ಮನ್ಗೆ ನಾವು ಕೊಟ್ಟಾಗ ಅದು ಯಾರ ಕಡೆಯಿಂದ ಇಶ್ಯೂ ಮಾಡಿರ್ತಾರೆ ಅಂತಂದರೆ ಐದರ್ ಬ್ರಾಂಚ್ ಆಗಿರ್ಬೋದು, ಆ ಸೇಲ್ಸ್ಮನ್ ವರ್ಕ್ ಮಾಡುವಂಥ ಬ್ರಾಂಚ್ ಆಗಿರ್ಬೋದು, ಅಥವಾ ಅದೇ ಬ್ರಾಂಚಿನ ಹೆಡ್ ಆಫೀಸ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಟು ವಿಚ್ ದ ಸೇಲ್ಸ್ಮನ್ ಇಸ್ ಅಟ್ಯಾಚ್. ಅಂದರೆ ಯಾರ ಅಂಡರಲ್ಲಿ ಅವ್ರು ಕೆಲಸ ಮಾಡ್ತಾರೋ ಅವ್ರ ಕಡೆಯಿಂದ ಆ ರಿಸಿಪ್ಟ್ ಬುಕ್ ಅವನಿಗೆ ಸಿಗುತ್ತೆ. ನೆಕ್ಸ್ಟ್ ಇಸ್ customers should be asked to contact the head office or branch office if the final receipt is not mailed to them within the stipulated period. So ಈಗ ಪ್ರೀವಿಯಸ್ ಪಾಯಿಂಟಲ್ಲಿ ಹೇಳಿದಾಗೆ ಫೈನಲ್ ರಿಸಿಪ್ಟ್ ಬುಕ್ ವಿಲ್ ಬಿ ಗಿವನ್ ಟು ದ ಟ್ರಾವೆಲಿಂಗ್ ಸೇಲ್ಸ್ಮನ್. ಓಕೆ, ಇಟ್ ಶುಡ್ ಬಿ ಯೂಸ್ಡ್ ಫಾರ್ ಹಿಸ್ ಪರ್ಪಸ್. ಇಫ್ ಅಟ್ ಆಲ್ he could not give that final statement or receipt to the customers at the point of purchasing the products, or it is not mailed to them within the stipulated period, because when the sales occurs, there will be a time to generate the bill and send a mail. So if you could not do it within the stipulated time, there is a right to a customer to contact. So customer ಗೆ ಅಧಿಕಾರ ಇದೆ ಕೊಟ್ಟಂಥ ಅವಧಿ ಒಳಗಡೆನೆ ಆ ರಿಸಿಪ್ಟ್ ಬುಕ್ ಏನಿರುತ್ತೆ ಅದರ ಬಿಲ್ ಕೊಡಲಿಲ್ಲ ಅಂತಂದಾಗ, ಆ ಫೈನಲ್ ರಿಸಿಪ್ಟ್ ಅವ್ರು ಕೊಡಲಿಲ್ಲ ಅಂತಂದಾಗ, ಸಿಗಲಿಲ್ಲ ಅಂತಂದಾಗ, ಅವರು ಕಸ್ಟಮರ್ಸ್ ಏನಿರ್ತಾರೆ ಅವರು ದೇ ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ದ ಹೆಡ್ ಆಫೀಸ್ ಆರ್ ಬ್ರಾಂಚ್ ಆಫೀಸ್. ಅವರು ಹೆಡ್ ಆಫೀಸ್ ಆಗಿರ್ಬೋದು ಅಥವಾ ಬ್ರಾಂಚ್ ಆಫೀಸ್ನ ಕನ್ಸಲ್ಟ್ ಮಾಡೋದಕ್ಕೆ ಅವರು ಕೇಪಬಲ್ ಅಥವಾ ಎಲಿಜಿಬಲ್ ಆಗಿರ್ತಾರೆ. ಓಕೆ ಓಕೆ ನೆಕ್ಸ್ಟ್, ದ ಟ್ರಾವೆಲಿಂಗ್ ಸೇಲ್ಸ್ಮನ್ should be instructed to remit the entire cash collected by them to the head office or branch office to which they are attached without making any deductions towards salary or commission payable to them. Okay, so here whatever the cash it has been collected from the salesman, so traveling salesman, that has to be remitted to the head office or branch office. So he is not supposed to make any deductions for his use, that is either in the form of salary or in the form of commission which the
branch or head office has to pay him. I know incentives will be given, commission will be given, or salary will be given, or in the basis of wages will be given. So salary will be given. So here at this point of time, the traveling salesman will be having lots of cash in his hand. So he doesn't have any right to take that cash to his use as a salary or commission or incentive, etc. So the head office or the branch office should pay him as a salary, but he should not supposed to take any amount from that money which is collected from the sales. So your traveling salesman ಏನು ಮಾಡ್ತಾನೆ, ಅವನು ಅಮೌಂಟನ್ನು ಕಲೆಕ್ಟ್ ಮಾಡ್ತಾನೆ. ಪ್ರಾಡಕ್ಟ್ನ ಸೇಲ್ ಕಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಎಷ್ಟೇ ಅಮೌಂಟ್ ಕಲೆಕ್ಟ್ ಮಾಡಿದ್ರು ಅದನ್ನು ಹೆಡ್ ಆಫೀಸ್ ಆಗಿರ್ಬೋದು ಅಥವಾ ಬ್ರಾಂಚ್ ಆಫೀಸ್ ಆಗಿರ್ಬೋದು ಅದಕ್ಕೆ ತಗೊಂಡೋಗಿ ಅದನ್ನು ಸಬ್ಮಿಟ್ ಮಾಡಬೇಕಾಗಿ ಬರುತ್ತೆ, ರೆಮಿಟ್ ಮಾಡಬೇಕಾಗಿ ಬರುತ್ತೆ. ಅಥವಾ ಕೆಲವೊಂದು ಕಂಪನಿಗಳಲ್ಲಿ ಬ್ಯಾಂಕ್ಗೆ ಡೈರೆಕ್ಟಾಗಿ ರೆಮಿಟ್ ಮಾಡಿಬಿಡ್ತಾರೆ. ಓಕೆ, ಸೊ ಇಂಥ ಸಂದರ್ಭದಲ್ಲಿ ಈ ಹ್ಯಾಸ್ ಟು ರೆಮಿಟ್ ಟು ದ ಬ್ರಾಂಚ್ ಆರ್ ಹೆಡ್ ಆಫೀಸ್. ಬಟ್ ಅವನೇನು ಮಾಡಬಾರ್ದು, ಇದು ನನಗೆ ಹೇಗೂ ಸ್ಯಾಲರಿ ಕೊಡಬೇಕಾಗುತ್ತಲ್ಲ ಕಂಪನಿಯವರು ಅಥವಾ ಇಂಡಸ್ಟ್ರಿಯವರು ಅಥವಾ ಬ್ರಾಂಚವರು ಅಂತ ಅಂದ್ಬಿಟ್ಟು ಸ್ಯಾಲರಿನ ಅದರಲ್ಲಿ ಹಿಡ್ಕೊಳ್ಳೋಕ್ಕೆ ಬರೋದಿಲ್ಲ, ಅಥವಾ ಕಮಿಷನ್ ಅದರಲ್ಲಿ ಅವನು ಕಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯು ಶುಡ್ ಗಿವ್ ಎಂಟೈರ್ ಅಮೌಂಟ್ ಟು ದ he should remit entire amount to the branch or head office to which he is attached. Next is, head office or branch office should regularly send a statement of accounts to keep them informed of latest position as to their liability. So head office irbodu ಅಥವಾ branch office irbodu, he should send a regular statement of accounts. So regular statement of accounts should be sent by head office or branch office to the salesman, and it should be informed about the latest position. ಸೊ ಈಗ ಏನಾಗ್ತಿರುತ್ತೆ ಅಂದರೆ ಬ್ಯಾಂಕ್ ರೂಲ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗ್ತಾ ಹೋಗುತ್ತೆ, ಹಾಗೆ ಏನೇನು ಅಪ್ಡೇಟ್ಸ್ ಆಗ್ತಿರ್ತವೆ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು, ಎಲ್ಲ ಇನ್ಫಾರ್ಮೇಷನನ್ನು ಹೆಡ್ ಆಫೀಸ್ ಆಗಿರ್ಬೋದು ಅಥವಾ ಬ್ರಾಂಚ್ ಆಫೀಸ್ ಆಗಿರ್ಬೋದು ಅದನ್ನು ಅಪ್ಡೇಟೆಡ್ ಇನ್ಫಾರ್ಮೇಷನ್ ಅಥವಾ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಏನಿರ್ತವೆ ಆಗಲೇ ಸೇಲ್ಸ್ಮೆನ್ಗೆ ಇನ್ಫಾರ್ಮ್ ಮಾಡ್ತಾ ಇರಬೇಕು. ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ, ಲೇಟೆಸ್ಟ್ ಪೊಸಿಷನ್ ಆಫ್ ದ ಲೈಬಿಲಿಟಿ ಬಗ್ಗೆ ಇನ್ಫಾರ್ಮ್ ಮಾಡ್ತಾ ಇರಬೇಕು. ದೆನ್ ಓನ್ಲಿ ಈ ವಿಲ್ ಬಿ ಅಪ್ಡೇಟೆಡ್, ದ ಸೇಲ್ಸ್ಮ್ಯಾನ್ ವಿಲ್ ಬಿ ಅಪ್ಡೇಟೆಡ್. ಓಕೆ, and special attention should be paid to the customer accounts and that have become overdue. ಅಗತ್ಯಕ್ಕಿಂತ ಹೆಚ್ಚಿನ ಹಣ ಇರುವಾಗ, ಸೊ ಅಂಥ ಕಲೆಕ್ಷನ್ಸ್ ಏನಾದರೂ ಇದ್ದಾಗ, ಓವರ್ ಡ್ಯೂ ಜಾಸ್ತಿ ಇದ್ದಾಗ, ದೆನ್ ಸ್ಪೆಷಲ್ ಅಟೆನ್ಷನ್ ಹ್ಯಾಸ್ ಟು ಬಿ ಪ್ರೊವೈಡ್. ಅಂದರೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅಂಥ ಕಸ್ಟಮರ್ ಕಡೆಗೆ ಆ ಓವರ್ ಡ್ಯೂನ ಕ್ಲಿಯರ್ ಮಾಡಿಕೊಡೋ ಅಂಥ ಒಂದು ಸಿಸ್ಟಮ್ನ ಅವರು ಮಾಡಬೇಕಾಗಿ ಬರುತ್ತೆ. ಯಾರು ಟ್ರಾವೆಲಿಂಗ್ ಸೇಲ್ಸ್ಮೆನ್ ಅವ್ರೇನು ಮಾಡಬೇಕು, ಆ ಸ್ಪೆಷಲ್ ಅಟೆನ್ಷನ್ ಅಂದರೆ ಸ್ಪೆಷಲ್ ಆದ್ಯತೆಯನ್ನು ಕೊಟ್ಟು ಆ ಅಕೌಂಟ್ಸನ್ನು ಓವರ್ ಡ್ಯೂ ಯಾರಲ್ಲಿ ಹೆಚ್ಚಿಗೆ ಇರುತ್ತೋ ಅದನ್ನು ಅಲ್ಲಿ ಅದರ ಕಡೆಗೆ ಗಮನ ಕೊಟ್ಟು ಆದಷ್ಟು ಆ ಅಮೌಂಟನ್ನ ಬೇಗ ರಿಕವರ್ ಮಾಡ್ಕೊಳ್ಳೋ ಪ್ರಯತ್ನನ ಒಬ್ಬ ಸೇಲ್ಸ್ಮೆನು, ಅದು ಟ್ರಾವೆಲಿಂಗ್ ಸೇಲ್ಸ್ಮೆನು ಮಾಡಬೇಕಾಗಿ ಬರುತ್ತೆ. ಓಕೆ, there should be surprise transfer of traveling salesmen from one area to another. This will increase the efficiency of the agents and will also reduce the chances of fraud. So yes, it is true that when a person works for same job for a same place, then automatically there is a chances of doing the fraud activities, and it also decreases the efficiency in doing the work. Exactly, it is right. So for this case, the traveling salesman has to make a surprise transfer from one place to another or one area to another. Through this he can increase the efficiency, and also there is a chances of reducing the fraud activities will be reduced. So ಇಲ್ಲಿ ಟ್ರಾವೆಲಿಂಗ್ ಸೇಲ್ಸ್ಮನ್ಗೆ ಏನು ಮಾಡ್ತಾರೆ, ಸರ್ಪ್ರೈಸ್ ಹಠಾತ್ತಾಗಿ ಅವ್ರಿಗೆ ಟ್ರಾನ್ಸ್ಫರ್ಗಳನ್ನು ಮಾಡ್ತಾರೆ ಒಂದು ಏರಿಯಾಯಿಂದ ಇನ್ನೊಂದು ಏರಿಯಾ. ಯಾಕೆ ಇದನ್ನು ಮಾಡ್ತಾರೆ ಅಂತಂದರೆ, ಬಿಕಾಸ್ ಅವನು ಆ ಏರಿಯಾಗೆ ಸ್ಟಿಕ್ ಆನ್ ಆಗಿ ಆ ಏರಿಯಾದಲ್ಲೇ ಕೆಲಸ ಮಾಡಿದ್ದೆ ಆದರೆ ಸುಮಾರು ವರ್ಷಗಳಿಂದ ಅಲ್ಲಿ ಏನಾಗುತ್ತೆ, ಫ್ರಾಡ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಾಗುತ್ತೆ. ಅದಾದ ನಂತರ ಎಫಿಷಿಯನ್ಸಿ ಏನಿರುತ್ತೆ ಆ ಕೆಲಸದಲ್ಲಿ ಅದು ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಯಾವಾಗ ಆ ಪರ್ಸನ್ನು ಅದೇ ಕೆಲಸದಲ್ಲಿ ಅದೇ ಏರಿಯಾದಲ್ಲೇ ಅದೇ ಜಾಗದಲ್ಲಿ ಅದೇ ಪ್ಲೇಸಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದ್ದೆ ಆದರೆ ಈ ಥರ ಸಿಚುವೇಶನ್ ಬರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಸೊ ಬ್ರಾಂಚ್ ಆಗಲಿ ಹೆಡ್ ಆಫೀಸ್ ಆಗಲಿ ಸಡನ್ನಾಗಿ ಸರ್ಪ್ರೈಸ್ ಟ್ರಾನ್ಸ್ಫರ್ ಮಾಡ್ತಾರೆ ಅವ್ರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ. ಸೊ ಆವಾಗ
ಕೆಲಸದಲ್ಲಿ ಎಫಿಷಿಯನ್ಸಿ ಬೆಳೆಯುತ್ತೆ ಮತ್ತು ಫ್ರಾಡ್ ಆ್ಯಕ್ಟಿವಿಟೀಸ್ ಇದ್ದರೆ ಅದೆಲ್ಲ ತೀರಾ ಅವಾಯ್ಡ್ ಆಗಿ ಅಥವಾ ಅದೆಲ್ಲ ಇಲ್ಲದೆ ಹೋಗ್ಬಿಡುತ್ತೆ. ಸೊ ದಟ್ ಈಸ್ ಅದೇ ಇದರ ಮುಖ್ಯ ಗುರಿ, ಯಾಕೆ ಟ್ರಾನ್ಸ್ಫರ್ ಯಾಕೆ ಮಾಡ್ತೀವಿ ಅಂತ. ಓಕೆ, ಉದ್ದೇಶ. ಸೊ ನೆಕ್ಸ್ಟ್ and the third step or third type is postal sales. So in this postal sales the following concepts are followed. There should be a separate register to record sales by post as usual. Postal sales ಇದೆ, ಕೌಂಟರ್ ಸೇಲ್ಸ್ ಇದೆ, ಸೊ ಹೀಗಾಗಿ ಟ್ರಾವೆಲಿಂಗ್ ಸೇಲ್ಸ್ ಇದೆ. ಈ ಪೋಸ್ಟಲ್ ಸೇಲ್ಸಲ್ಲಿ ನಾವೇನು ಮಾಡ್ತಿದ್ವಿ ನಿಮ್ಗೆ ಗೊತ್ತೇ ಇದೆ. ಇವಾಗ ನಾವು ಆನ್ಲೈನ್ ಪರ್ಚೇಸ್ ಮಾಡ್ತಿರ್ತೀವಿ. ಆನ್ಲೈನ್ ಪರ್ಚೇಸ್ ಮಾಡುವಾಗ ಇಟ್ ಇಸ್ ನನ್ ಅದರ್ ದ್ಯಾನ್ ಪೋಸ್ಟಲ್. ಅಂದರೆ ಪೋಸ್ಟಲ್ಲು ಕೊರಿಯರ್ ಏನಿದೆ ಇದ್ರ ಮೂಲಕ ನಮಗೆ ಗೂಡ್ಸು ನಮ್ಮ ಮನೆ ಹತ್ರ ಬಂದು ಸೇರುತ್ತೆ. ಓಕೆ, ಸೊ ಹಾಗಾಗಿ ಪೋಸ್ಟಲ್ ಸೇಲ್ಸ್ಗೂ ದೇರ್ ಈಸ್ ಅ ಸಪ್ರೇಟ್ ರಿಜಿಸ್ಟರ್ ಟು ಬಿ ಮೇಂಟೈನ್ಡ್. ಆ ಸೇಲ್ಸ್ ಏನು ನಡೆದಿರುತ್ತೆ ಸಪ್ರೇಟ್ ರಿಜಿಸ್ಟರ್ ಅದರಲ್ಲಿ ಮೇಂಟೈನ್ ಮಾಡಬೇಕಾಗಿ ಬರುತ್ತೆ. ವೆನ್ ಕ್ಯಾಶ್ ಈಸ್ ರಿಸೀವ್ಡ್ ಅಗೇನ್ಸ್ಟ್ ಸೇಲ್ಸ್ ಇಟ್ ಶುಡ್ ಬಿ ಎಂಟರ್ಡ್ ಇನ್ ದ VPP ರಿಜಿಸ್ಟರ್ಡ್ ಆ್ಯಂಡ್ ದೆನ್ ಇಟ್ ಶುಡ್ ಬಿ ಪೋಸ್ಟೆಡ್ ಟು ದ cash book. So when cash is registered, if you purchase any goods and cash is received from the sales, so it should be entered in the VPP results. So VPP register ಅಲ್ಲಿ ಅದನ್ನು ಎಂಟರ್ ಮಾಡಿ ಅದಾದ ನಂತರ ಕ್ಯಾಶ್ ಬುಕ್ಗೆ ಅದನ್ನು ಪೋಸ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ವೆನ್ ಎವರ್ ಯು ರಿಸೀವ್ ಎನಿ ಕ್ಯಾಶ್ ಫ್ರಮ್ ದ ಸೇಲ್ಸ್. ಓಕೆ, ಎನಿ ಅಡ್ವಾನ್ಸ್ ರಿಸೀವ್ಡ್ ಬೈ ದ ಕಸ್ಟಮರ್ ಶುಡ್ ಆಲ್ಸೋ ಬಿ ಎಂಟರ್ಡ್ ಇನ್ ದ ರಿಜಿಸ್ಟರ್ಡ್. ಎನಿ ಅಡ್ವಾನ್ಸ್ ರಿಸೀವ್ಡ್ ಬೈ ದ ಕಸ್ಟಮರ್, ಯಾವುದಾದ್ರೂ ಆ ಕಸ್ಟಮರ್ಗೆ ನಾವು ಅಡ್ವಾನ್ಸ್ ಏನಾದರೂ ಕೊಟ್ಟಿದ್ದೆ ಆದರೆ ತಗೊಂಡಿದ್ದೆ ಆದರೆ ದಟ್ ಆಲ್ಸೋ ಎಂಟರ್ಡ್ ಇನ್ ದ ರಿಜಿಸ್ಟರ್, ಅದನ್ನು ನಾವು ರಿಜಿಸ್ಟ್ರಲ್ಲಿ ಎಂಟರ್ ಮಾಡಬೇಕಾಗಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಸ್, ಸೊ ವಾಟ್ ಎವರ್ ದ ಅಡ್ವಾನ್ಸ್ ಯು ಹ್ಯಾವ್ ರಿಜಿಸ್ಟರ್ಡ್ ಫ್ರಮ್ ದ ಕಸ್ಟಮರ್, ರಿಸೀವ್ಡ್ ಫ್ರಮ್ ದ ಕಸ್ಟಮರ್, ಇಟ್ ಶುಡ್ ಬಿ ಎಂಟರ್ಡ್. ಸೊ ನಾವು ಯಾವುದೇ ಥರ ಕಸ್ಟಮರ್ಗೆ ಅಡ್ವಾನ್ಸ್ ರಿಸೀವ್ ಮಾಡ್ಕೊಂಡಿದ್ದೆ ಆದರೆ, ಬಿಕಾಸ್ ನಾವೇನು ಮಾಡ್ತೀವಿ ಸೇಲ್ ಮಾಡೋದಕ್ಕಿಂತ ಮುಂಚೆ ಆರ್ಡರ್ ತೊಗೊಳ್ತೀವಿ. ಆರ್ಡರ್ ತೊಗೊಳ್ಳೋವಾಗಲೇ ನಾವು ಒಂದಷ್ಟು ಅಡ್ವಾನ್ಸನ್ನು ತೊಗೊಂಡ್ಬಿಟ್ಟಿರ್ತೀವಿ. ಇಷ್ಟು ಆರ್ಡರ್ಗೆ ಇಷ್ಟು ಅಮೌಂಟ್ ಆಗುತ್ತೆ, ಸೊ ಅಡ್ವಾನ್ಸ್ ಕೊಟ್ಟರೆ ನಾವು ಬೇಗ ಅದನ್ನು ನಿಮಗೆ ಡೆಲಿವರಿ ಕೊಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಆ ರೀತಿ ಮಾಡ್ತೀವಿ. ಸೊ ಅಡ್ವಾನ್ಸ್ ಏನಾದರೂ ತೊಗೊಂಡಿದ್ದೆ ಆದರೆ ಅದನ್ನು ನಾವು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ಕೊಳ್ತೀವಿ. ಆ್ಯಂಡ್ ಸಪ್ರೇಟ್ ಬ್ಯಾಂಕ್ ಪೇಯಿಂಗ್ ಸ್ಲಿಪ್ ಶುಡ್ ಬಿ ಯೂಸ್ ಟು ಡೆಪಾಸಿಟ್ ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಪೋಸ್ಟ್ ಸೇಲ್. ಸೊ ಪೇಯಿಂಗ್ ಸ್ಲಿಪ್ಸ್ ಏನಿರುತ್ತೆ ಬ್ಯಾಂಕಲ್ಲಿ, ಸಪ್ರೇಟ್ ಬ್ಯಾಂಕ್ ಪೇಯಿಂಗ್ ಸ್ಲಿಪ್ಸ್ ದಟ್ you are aware of paying slip which is issued in the bank to deposit the cash. So when you wanted to deposit any cash in the postal sales against postal sales, so separate bank paying slip should be used. So ಇಲ್ಲಿ ಏನು ಮಾಡ್ತೀವಿ, ಕ್ಯಾಶನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಬೇಕಾ ಬಂದರೆ ಆ ಸಪ್ರೇಟ್ ಪೇಯಿಂಗ್ ಸ್ಲಿಪ್ಗಳನ್ನು ಯೂಸ್ ಮಾಡಿ ನಾವು ಕ್ಯಾಶನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀವಿ. ಯಾವುದರಲ್ಲಿ? ಪೋಸ್ಟಲ್ ಸೇಲ್ಸಲ್ಲಿ. ಓಕೆ, so this is what about the postal sales. So separate register should be maintained and VPP ರಿಜಿಸ್ಟರಲ್ಲಿ ಅಮೌಂಟ್ ರಿಸೀವ್ ಮಾಡಿರೋದನ್ನು ಸೇಲ್ಸ್ ಆಗಿರೋದನ್ನು ಎಂಟ್ರಿ ಮಾಡಬೇಕು. ಅದಾದ ನಂತರ ಅಡ್ವಾನ್ಸ್ ಏನಾದರೂ ರಿಸೀವ್ ಮಾಡ್ಕೊಂಡಿದ್ರೆ ಅದನ್ನು ನಾವು ಎಂಟ್ರಿ ಮಾಡಬೇಕು ರಿಜಿಸ್ಟ್ರಲ್ಲಿ, ಮತ್ತು ಸಪ್ರೇಟ್ ಪೇಯಿಂಗ್ ಸ್ಲಿಪ್ನ ಯೂಸ್ ಮಾಡಿ ಕ್ಯಾಶನ್ನ ಡೆಪಾಸಿಟ್ ಮಾಡಬೇಕು ಎಲ್ಲಿ? ಬ್ಯಾಂಕ್ಸಲ್ಲಿ. ದಿಸ್ ಈಸ್ ಅಬೌಟ್ ದ ಪೋಸ್ಟಲ್ ಸೇಲ್ಸ್. ಓಕೆ, ಸೊ ನಾವು ವಿ ಹ್ಯಾವ್ ಎಂಟರ್ಡ್ ಟು ದ last part of the 17th session, that is internal check as regards to cash sales. ಅದರಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ನಾವು? ಸೇಲ್ಸ್ ಎಟ್ ಕೌಂಟರ್ ಸೇಲ್ಸಲ್ಲಿ ಏನೇನು ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು, ಯಾವ ಪ್ರೊಸೀಜರನ್ನ ಫಾಲೋ ಮಾಡಬೇಕು, 5 ಜನ ಕ್ಲರ್ಕ್ಸು ರಿಲೇಟೆಡ್ಡು, ಮತ್ತು ಅದರ ಆ್ಯಕ್ಟಿವಿಟಿ, ಮತ್ತು ಡಿಫ್ರೆಂಟ್ ಕಲರ್ಸ್ ಆಫ್ ಕ್ಯಾಶ್ ಮೆಮೋಸ್ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳಿದ್ವಿ. ಅದಾದ ನಂತರ ಸೇಲ್ಸ್ ಬೈ traveling salesman also we have discussed. So traveling salesman alli how the traveling salesman will be done, sales will be done, deposits how it will be done. ಅದಾದ ನಂತರ ಪೋಸ್ಟಲ್ ಸೇಲ್ಸಲ್ಲಿ ಡೆಪಾಸಿಟ್ಸ್ ಹೇಗೆ ಮಾಡ್ತೀವಿ, ಸೇಲ್ಸ್ ಹೇಗೆ ಮಾಡ್ತೀವಿ, VPP ರಿಜಿಸ್ಟರ್ ಹೇಗೆ ಮೇಂಟೈನ್ ಮಾಡ್ತೀವಿ, ಅದರಲ್ಲಿ ಸಪ್ರೇಟ್ ರಿಜಿಸ್ಟ್ರಲ್ಲಿ ಕ್ಯಾಶನ್ನು ಎಂಟ್ರಿ ಮಾಡುವಂಥದ್ದು. ದೀಸ್ ಆರ್ ಆಲ್ ದ ಕಾನ್ಸೆಪ್ಟ್ಸ್ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದ postal sales. So this is what about the internal check as regards to cash sales. So I hope you have understood with the concept, students. So in the next session I'll get you the next concept, the next, that is session 19 session ಅಲ್ಲಿ next concept ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಯಾವುದಾದ್ರೂ ಇದರಲ್ಲಿ ನಿಮಗೆ ಡೌಟ್ಸ್ ಏನಾದರೂ ಬಂದಿದ್ದೆ ಆದರೆ ಖಂಡಿತ ವಿತೌಟ್ ಎನಿ ಹೆಸಿಟೇಷನ್
ಕೈಂಡ್ಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಹಾಕಿ. ಡೆಫಿನೆಟ್ಲಿ ಐ ಟ್ರೈ ಟು ಸಾಲ್ವ್ ಆರ್ ಆ ಡೌಟನ್ನು ಕ್ಲಿಯರ್ ಮಾಡೋ ಪ್ರಯತ್ನನ ನಾನು ಮಾಡ್ತೀನಿ ಖಂಡಿತ. ಸೊ ಸ್ಟೇ ಅಟ್ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು ಸೋ ಮಚ್.